ಬಂಧಿಸದೇ ಇದ್ರೆ ನಾವು ಇದೇ ದಿನಾಂಕ 26ನೇ ತಾರೀಕು ಅಂಬಾಬಾಯಿ ಗುಡಿಯಿಂದ ದೊಡ್ಡ ಸಂಖ್ಯೆ ಒಳಗೆ ಪ್ರತಿಭಟನಾ ರೂಪದೊಳಗೆ ನಾವೊಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಏನು ಅವತ್ತು ರಾತ್ರಿ ಮಸೀದಿಯೊಳಗೆ ಜಮಾ ಆಗಿದ್ರು ಅನವಶ್ಯಕ ಆಗಿರ್ತಕ್ಕಂಥ ಕಿಡಿಗೇಡಿಗಳು ಏನಿದ್ರು ಅವರೆಲ್ಲರನ್ನ ಬಂಧಿಸ್ಬೇಕಂತ ಹೇಳಿ ಈ ಸಭೆ ನಿರ್ಣಯ ಕೈಗೊಂಡಿದೆ. 26ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಅಂಬಾಬಾಯಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡೋದಿದೆ. ನಿಶ್ಚಿತವಾಗಿ ಆ ಮಸೀದಿ ನನಗನಿಸಿದ ಮಟ್ಟಿಗೆ ಸುಮಾರು ಒಂದು 50-60 ವರ್ಷದಿಂದ ಯಾವುದೇ ಹಿಂದೂ ಮೆರವಣಿಗೆ ಹೊರಟ್ರೆ ಅದೇ ಮಸೀದಿಯಿಂದ ಕಲ್ಲುಗಳು ಬರ್ತವೆ, ಅದೇ ಮಸೀದಿಯಿಂದ ಸೋಡಾ ಬಾಟ್ಲಿ ಬರ್ತವೆ, ಅದೇ ಮಸೀದಿಯಿಂದ ಚಪ್ಪಲಿ ಬರ್ತವೆ. ಆ ಮಸೀದಿಯನ್ನ ನಿಷೇಧ ಮಾಡಬೇಕು. ಆ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರನ್ನ, ಅಧ್ಯಕ್ಷರನ್ನ, ಅವರನ್ನ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕೇಸ್ ಹಾಕಿ ಒಳಗಡೆ ತಳ್ಳಬೇಕಂತ ಹೇಳಿ ನಾವು ಒತ್ತಾಯ ಪಡ್ತೀವಿ. ಹೋರಾಟ ಯಾವ ತರ ಇರುತ್ತೆ? ಜಿಲ್ಲಾದ್ಯಂತ ಜನ ಬರ್ತಾರ, ಮೆರವಣಿಗೆ ಮಾಡ್ಕೊಂಡು ಹೋಗಿ ಮನವಿ ಕೊಡ್ತಾರ, ಏನು ಹೋರಾಟದ ರೂಪರೇಷೆ? ನಾವು ಇಡೀ ಜಿಲ್ಲೆಗೆ ಒಂದು ಮನವಿಯನ್ನು ಮಾಡ್ಕೊಂಡಿದೀವಿ. ಎಲ್ಲ ತಾಲೂಕಿನಿಂದ ಹಿಂದೂ ನಾಯಕರುಗಳು ಬರಬೇಕು, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಇಡೀ ಜಿಲ್ಲೆಯ ಒಂದು ಪ್ರತಿಭಟನೆ ಬಹಳ ದೊಡ್ಡ ಸಂಖ್ಯೆ ಒಳಗೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆ ಮಾಡೋರಿದ್ದೀವಿ. ಮತ್ತೆ ನಾಳೆ ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರಕ್ಕೆ ಆಗಮಿಸಲಿದ್ದಾರೆ. ಅವರು ಬೆಳಿಗ್ಗೆ 11:00 ಅಂಬಾಬಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ, ಎಲ್ಲಿ ಕಲ್ಲು ಎಸೆದಿದ್ರು, ಚಪ್ಪಲಿ ಎಸೆದಿದ್ರು ಆ ಜಾಗವನ್ನು ವೀಕ್ಷಣೆ ಮಾಡಿ, ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಯುವಕರನ್ನ ಮತ್ತು ಶಿವಾಜಿ ಮೂರ್ತಿಯ ಮತ್ತು ಬಸವಣ್ಣವರ ಮೂರ್ತಿಯನ್ನು ಇದೆಯಲ್ಲ ಅದನ್ನು ಕೂಡ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಅವ್ರ ಮುಖಾಂತರ ಕೂಡ ಒತ್ತಾಯ ಪಡಿಸೋರು. ಜಿಲ್ಲಾಧಿಕಾರಿಗಳು ಬಾಗಲಕೋಟೆಗೆ ನಾವು ಕರ್ಸ್ಕೊಳ್ತೀವಿ. ನಮ್ಮ ನಾಯಕರು ಇವತ್ತು DC ಮತ್ತು SP ಅವರ ನೇತೃತ್ವದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಸಭೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಹೋಗಿದ್ದರು. ಅವರು ಕೂಡ ಒತ್ತಾಯ ಪಡಿಸಿದ್ದಾರೆ. ಇವತ್ತಿನವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಯಾರು ಚಪ್ಪಲಿ ವಹಿಸಿದ್ರು ಮತ್ತು ಕಲ್ಲಿಸಿದ್ರು ಅವರನ್ನು ಅರೆಸ್ಟ್ ಮಾಡಿಲ್ಲ. ಆದಷ್ಟು ಬೇಗ ಅವರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದ್ದಾರೆ. ಆ ಪ್ರತಿಭಟನೆ ರೂಪವಾಗಿ 26 ಕೂಡ ಬಹಳ ದೊಡ್ಡ ಪ್ರತಿಭಟನೆ ನಡೀತದೆ. ಆ ರೀತಿ ಏನು ಯೋಚನೆ ಮಾಡಿಲ್ಲ. ಬಹುಶಃ ಜಗದೀಶ್ ಕಾರಂತರು ಈ ಸಭೆಗೆ, ಈ ಪ್ರತಿಭಟನೆಗೆ ಬರೋರಿದ್ದಾರೆ. ಬಂದ್ ಕರೆ ಕೊಡುದಿಲ್ಲ. ಯಾಕಂದ್ರೆ ಬರುವಂತ ದಿನದೊಳಗೆ ಹಿಂದೂಗಳ ಹಬ್ಬ ಹೋಳಿ ಹುಣ್ಣಿಮೆ ನಡೀತದೆ. ಆ ಹೋಳಿ ಹುಣ್ಣಿಮೆ ಕೂಡ ನಾವು ಯಶಸ್ವಿಯಾಗಿ ಆಚರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಯಾವುದೇ ಬಂದ್ ಕರೆ ಕೊಡುದಿಲ್ಲ.